ಈ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗುವಂತಹ ವ್ಯಕ್ತಿ ಸುರಕ್ಷಿತವಾಗಿ ಎಸಿ ರೂಮ್ನಲ್ಲಿ ಇರ್ತಾನೆ. ಮಹಿಳೆಯನ್ನ ವಿವಸ್ತ್ರಗೊಳಿಸುವಂತಹ ವ್ಯಕ್ತಿ ದಲಿತ ಯುವಕನನ್ನ ಹತ್ಯೆ ಮಾಡುವಂತಹ ವ್ಯಕ್ತಿ ಆರಾಮಾಗಿ ಸ್ವತಂತ್ರವಾಗಿ ಹೋರಾಡ್ತಾನೆ. ಇದರ ವಿರುದ್ಧ ಪ್ರತಿಭಟನೆ ಮಾಡೋರಿಗೆ ಸರ್ಕಾರ ಅರೆಸ್ಟ್ ಮಾಡುತ್ತೆ. ಆದರೆ ಬಾಂಬನ್ನು ಹಾಕುವಂಥವರು ಅವರೆಲ್ಲರೂ ಇವರಿಗೆ ಬ್ರದರ್ಸ್ ಆಗ್ತಾರೆ. ಇದರ ಬಗ್ಗೆ ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲ, ಈ ಪ್ರಕರಣನೂ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಅಥವಾ ಇದು ಸುಮ್ಮನೆ ತಾತ್ಕಾಲಿಕವಾಗಿ ತೋರಿಸಿ ಆಮೇಲೆ? ನೋಡಿ, ಲಾ ಅಂಡ್ ಆರ್ಡರ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್. ಸಂವಿಧಾನದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನುವಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಕಾಪಾಡುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಯಾರಿಗೆ ರಕ್ಷಣೆ ಸಿಗತ್ತೆ? ನಮಗೆ ಅನ್ಯಾಯ ಆಗಿದೆ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸರೇ ನಮಗೆ ಅನ್ಯಾಯ ಮಾಡಲಿಕ್ಕೆ ಶುರು ಮಾಡಿದರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಲಾ ಅಂಡ್ ಆರ್ಡರ್ ಅದು ರಾಜ್ಯ ಪಟ್ಟಿಯಲ್ಲಿ ಇರುವಂಥದ್ದು, ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದು ನೇರವಾಗಿ ಇಂಪ್ಯಾಕ್ಟ್ ಬೀಳುವಂಥದ್ದು ಜನಸಾಮಾನ್ಯರ ಮೇಲೆ. ಹಾಗಾಗಿ ಇವತ್ತು ಜನಸಾಮಾನ್ಯರ ಮೇಲೆ ಏನೆಲ್ಲ ಹೊರೆಗಳು ಆಗ್ತಾ ಇದ್ದಾವೆ, ಜನ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕಾದ್ರೆ ಪೋಷಕರು ಭಯದಿಂದ ಕಳಿಸ್ತಾ ಇದ್ದಾರೆ. ಹೋಟೆಲ್ನಲ್ಲಿ ಒಬ್ಬ ಗ್ರಾಹಕ ಉಪಹಾರವನ್ನು ಸ್ವೀಕರಿಸಬೇಕಾದ್ರೆ ಭಯದಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಈ ಸರ್ಕಾರ ಜೀವಂತವಾಗಿದೆಯಾ? ಈ ಸರ್ಕಾರಕ್ಕೆ ಜನತೆಯನ್ನು ರಕ್ಷಣೆ ಮಾಡುವಂತಹ ಯೋಗ್ಯತೆ ಇದೆಯಾ? ಇದೆಲ್ಲದೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯ ಆಗಿದೆ. ಭೀಕರ ಬರಗಾಲ ಬಂದಿದೆ. ಬರಗಾಲದ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಜನರ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ಈ ಸರ್ಕಾರ ಇನ್ನೂ ನಿದ್ದೆಗಣ್ಣಿಂದ ಹೊರಗೆ ಬಂದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಸುಳ್ಳು ಆರೋಪವನ್ನು ಮಾಡೋದೇ ನಮ್ಮ ಸಾಧನೆ ಅಂತೇಳಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಬಜೆಟ್ನಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರದಿಂದ ಯಾವುದೂ ಬಾಕಿ ಇಲ್ಲ ಅಂತ ಬಜೆಟ್ನಲ್ಲೇ ಹೇಳ್ತಾರೆ. ಇಲ್ಲಿ ಬಂದು ಬೀದಿಯಲ್ಲಿ ನಿಂತು ಕೂಗಾಡ್ತಾ ಇದ್ದಾರೆ, ರಂಪಾಟ ಮಾಡ್ತಾ ಇದ್ದಾರೆ. ಸೊ ರೆವಿನ್ಯೂ ಡೆಫಿಸಿಟ್ 24,000 ಕೋಟಿ ಆಗಿದೆ. ರೆವಿನ್ಯೂ ಡೆಫಿಸಿಟ್ ಅಂದರೆ ಸರ್ಕಾರ ತಾನು ನಡೆಸಲಿಕ್ಕೆ ಸರ್ಕಾರದ ವೆಚ್ಚಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಅದರ ತೆರಿಗೆಯಿಂದ ಸಂಗ್ರಹ ಮಾಡಿಕೊಳ್ಬೇಕು. ಅಂದರೆ ರೆವಿನ್ಯೂ ಅಂತ ಹೇಳಿದರೆ ಅದು ಪೇಮೆಂಟ್, ಪೆನ್ಷನ್, ಸ್ಯಾಲರಿ. ಈ ಸಾರಿ ಸರ್ಕಾರ 24,000 ಕೋಟಿ ಸಾಲದ ದುಡ್ಡು ತಗೊಂಡು ಸ್ಯಾಲ್ರಿಯನ್ನು ಕೊಡ್ತಾ ಇದೆ. ಈ ಮಟ್ಟಕ್ಕೆ ಆರ್ಥಿಕ ದಿವಾಳಿತನಕ್ಕೆ ಈ ಸರ್ಕಾರ ಬಂದಿದೆ. 1,05,000 ಕೋಟಿ ಸಾಲ ಮಾಡಿದ್ದಾರೆ. ಅಭಿವೃದ್ಧಿಗೆ ವೆಚ್ಚ ಮಾಡ್ತಾ ಇರೋದು ಕೇವಲ 51,000 ಕೋಟಿ. ಇನ್ನು 51,000 ಎಲ್ಲೋಯ್ತು? ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಬಟ್ ಸಾಲ ಜನರ ತಲೆ ಮೇಲೆ ಇರುತ್ತೆ. ಈ ಸಾಲವನ್ನು ತೀರಿಸೋರು ಯಾರು? ಹಾಗಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಒಂದು ವೇಳೆ ಈಗಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಕರ್ನಾಟಕ ಡೆಟ್ ಟ್ರ್ಯಾಪಿಗೆ ಸಿಕ್ಕೊಳ್ಳುತ್ತೆ, ಸಾಲದ ಸುಳಿಯಲ್ಲಿ ಸಿಕ್ಕೊಳ್ಳುತ್ತೆ. ಈ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಅವರು ಹೇಳ್ತಾರೆ, ಯಾವುದೇ ಒಬ್ಬ ಗುತ್ತಿಗೆದಾರನ 5% ಏನಾದರೂ ಲಂಚ ಪಡೆದಿದ್ರೆ ಅಥವಾ ಕಮಿಷನ್ ಪಡೆದಿದ್ರೆ ನಾನು ರಾಜಕೀಯ ನಿವೃತ್ತಿಗೋಸ್ಕರ ನನ್ನ ಉದ್ದೇಶ ರಾಜ್ಯಂತ ಹೇಳ್ತಾರೆ 1,24,000 ಕೋಟಿ ನಾವು ಎಲ್ಲಿಂದ ಕೊಡಬೇಕಪ್ಪ, ಒಂದೇ ದಿನದಲ್ಲಿ ಕೊಡೋದು ಎಲ್ಲಿಂದ ಕ್ಲೇಮ್ ಮಾಡೋದು ಅಂತ ಪ್ರಶ್ನೆ ಕೂಡ ಮಾಡ್ತಾರೆ. ನೋಡಿ, ಇವರಿಗೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರ ಆರ್ಥಿಕ ಅನ್ಸೈಂಟಿಫಿಕ್ ಪಾಲಿಸೀಸ್ಗಳು ಏನಿದ್ದಾವೆ ಇವು ಇವರನ್ನು ಆ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾವೆ. ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ದುಡ್ಡನ್ನು ಇಟ್ಕೊಂಡಿಲ್ಲ. ಇವರು ತಮ್ಮ ಬಾವಿಯನ್ನು ತಾವು ತೋಡ್ಕೊಂಡಿದ್ದಾರೆ. ಯಾವುದೇ ಸರ್ಕಾರ ಆರ್ಥಿಕ ಅನುಮತಿ ಇಲ್ಲದೆ ಯಾವುದೇ ಕಾಮಗಾರಿಯನ್ನು ಕೈಗೊಳ್ಳಲಿಕ್ಕೆ ಆಗಲ್ಲ. ಹಾಗಾಗಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ತಗೊಂಡೇ ಹಿಂದಿನ ಸರ್ಕಾರ ಎಲ್ಲ ಮಾಡಿತ್ತು. ಈಗ ಕ್ಷೇತ್ರಕ್ಕೆ 1 ರೂಪಾಯಿ ಕೊಡೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಶಾಸಕರು ಹಳ್ಳಿಗಳಿಗೆ ಪ್ರವಾಸ ಮಾಡ್ತಾ ಇಲ್ಲ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು ಬಂದು DC ಗಳ
ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ, ಆಫೀಸರ್ಸ್ ಡಿಪಾರ್ಟ್ಮೆಂಟ್ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅಧಿಕಾರಿಗಳು ಕೇಳ್ತಾರಲ್ಲ, ಸರ್ ಸರ್ಕಾರದಿಂದ ನಮ್ಮ ಇಲಾಖೆಗೆ ಇಷ್ಟು ದುಡ್ಡು ಬರಬೇಕಾಗಿದೆ, ಇಷ್ಟು ಬಂದಿಲ್ಲ ಅಂತ ಕೇಳ್ತಾರಲ್ಲ, ಆ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಈ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ. ಸೊ ಇದು ಎಲ್ಲದಕ್ಕೆ ಕಾರಣ ಜನರಿಗೆ ಮುಖ ತೋರಿಸೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ.